ಪ್ರಾಣಾದಿ ಪ್ರಭವಿಷ್ಣವೇ ವಾಸುದೇವಾಯ ವೇಧಸೆ. ಹೌದು ಬಂದಿತ್ತೀಗ. ತಸ್ಮಾತ್ ಅದಲಾಗಿತ್ತು ನಿನ್ನೆ. ನೆಕ್ಸ್ಟ್ ಈಗ ಯಥೇಮಾ ನದ್ಯ ಅದೀಗ ಯಥೇಮಾ ನದ್ಯ ಯಾವುದು ಯಾವಾಗಿತ್ತು? ಅದಾಯ್ತಲ್ಲ, ಆಯ್ತಲ್ಲ, ಆಯ್ತು, ಅದೆಲ್ಲ ಆಯ್ತು. ಆಕಾಶ ದೇವತಾ ವಿಘ್ನ ಎಲ್ಲ ಆಯ್ತು. ತತ ನಿತ್ಯ ಮುಕ್ತ ತಥೋ ವಿಷ್ಣು ಪ್ರಾಣಾದ ಪ್ಯುತ್ತಮೋತ್ತಮ. ಇಲ್ಲಿ ಜಡವಾದ ತತ್ವ ಹೇಳಿದ್ದಾರೆ 16. ಅದ್ರಲ್ಲಿ ಜಡವಾದ ತತ್ವ ತಗೊಳ್ಬಾರ್ದು. ಏನು ತಗೋಬೇಕು? ಅಭಿಮಾನಿ ದೇವತೆಗಳನ್ನ ತಗೊಳ್ಬೇಕು ಅಂತೆ. ಉಳಿದವರು ಇದನ್ನ ಆಚಾರ ಮಾಡಿದ್ದನ್ನು ಕೊಂಡಾಡ್ಬೇಕು. ಆ್ಯಕ್ಚುಲಿ ಉಳಿದವ್ರು ಯಾರೂ ಬರೆದಿಲ್ಲ, ದೇವತೆ ಹೆಸರು ಬರೆಯೋದೇ ಇಲ್ಲ, ಬೇರೆ ತತ್ವ ಬರೀತಾರೆ. ಇವರೆಲ್ಲ ಏನು ಅವ್ರು ಬರೆದಲ್ಲಿ ಇವ್ರು ಯಾಕೆ ಬರೆದು ಅಂತ ಇವ್ರ ವಾದ. ಅದು ಏನು ಮಾಡಿಬಿಟ್ರೆ ಅವರು ರಿಲಿಜನ್ ಮಾಡಿಬಿಟ್ರು ಅಂತ ಬೈಲಿಕ್ಕೆ ಶುರು ಮಾಡ್ತಾರೆ. ತಪ್ಪದು. ಆ್ಯಕ್ಚುಲಿ ಏನದು, ಅವ್ರು ಹೇಳ್ಬೇಕಾದ್ರೆ ಅವ್ರು ಹೇಳಿರಲಿಲ್ಲ, ಆಚಾರ ಹೇಳಿದ್ದಕ್ಕೆ ಏನಾಯ್ತು, ಇವ್ರಿಗೆ ಆರು ಕಾಣಿಸೋಕ್ಕೆ ಶುರುವಾಯಿತು. ಈ ರೀತಿ ವ್ಯಾಲ್ಯೂಯೇಷನ್ ಮಾಡಿದ್ರೆ ಪದ್ಧತಿ ಆಗುತ್ತೆ. ಆ್ಯಕ್ಚುಲಿ ಅದು ಹೇಳಬೇಕಾಗಿತ್ತು, ಅವ್ರು ಹೇಳಿಲ್ಲ, ಅವ್ರು ದೋಷ ಆಯಿತು ಹೊರತು ಏನಾಗಲಿಲ್ಲ, ಅವ್ರ ಗುಣ ಆಗಲಿಲ್ಲ. ಆಚಾರದ ಗುಣ ಆಯಿತು, ದೋಷ ಅಂತ ತಿಳ್ಕೊಬಿಡ್ತಾರೆ. ಇದು ತಿಳುವಳಿಕೆ ಇಲ್ಲದವ್ರ ಕೆಲಸ ಇದು. ನೀವು ಯಾವ ಬ್ರಹ್ಮಸೂತ್ರ ಒಪ್ಪಿದ್ದೀರೋ ಬ್ರಹ್ಮಸೂತ್ರ ಹೇಳುತ್ತೆ ಏನಂತ, ಅಭಿಮಾನಿ ವ್ಯಪದೇಶಾತ್ ಅಂತ ಹೇಳ್ಬಿಟ್ಟಿದೆ. ಎಲ್ಲೆಲ್ಲಿ ಜಡದ ಬಗ್ಗೆ ಮಾತಾಡ್ತೇವೆ ನಾವು, ಏನು ಸೇರಿಸ್ಬೇಕಲ್ಲಿ? ಅಭಿಮಾನ ದೇವತೆ. ಇನ್ನೂ ತಗೊಂಡಾಗ ಅಲ್ಟಿಮೇಟ್ ದೇವತೆ, ಅಭಿಮಾನ ದೇವತೆ, ಕನ್ಸರ್ನ್ ದೇವತೆ. ಅಲ್ಟಿಮೇಟ್ ಅಂದರೆ ಆಲ್ ಇನ್ ಆಲ್, ಮಾಡಿಸೋ ಪರಮಾತ್ಮ ಇದ್ದಾನೆ. ದೃಷ್ಟಾಂತ ಕೊಡ್ತಾರೆ ಹೇಗೆ ಅಂತ ಕೇಳಿದರೆ, ಸಮುದ್ರಂ ಪ್ರಾಪ್ಯ ಅಸ್ತಂ ಗಚ್ಚಂತಿ ವಿದ್ಯೇತೆ ತಾಸಾಂ ನವರೂಪೇ ಸಮುದ್ರ ಇತ್ತೇವಂ ಪ್ರೋಚ್ಯತೆ. ನದಿಗಳೆಲ್ಲ ಚಂದಮಾನ ಹರಿಯೋದು ನೋಡಿ, ಏನೋ ಆಗೋಗ್ಬಿಟ್ಟಿದೆ. ಶತಮಾನ ಆಗಿಬಿಟ್ಟಿದೆ. ಚಂದಮಾನ ಈ ಕಡೆ ಸೊನ್ನೆ, ಈ ಕಡೆ ಬರಬೇಕು ಅನುಸಾರ ಆ ಕಡೆ ಹೋಗ್ಬಿಟ್ಟಿದೆ. ಚಂದಮಾನ ಸಮುದ್ರ ಇದೆಷ್ಟನೇ ಸೆಕ್ಷನ್ ಇದು? ಷಷ್ಠ. 6 ತಿದ್ದಿಲ್ಲ ಅಂತ ಆಯ್ತು. 6 ಸತ್ ರಿಪೀಟ್ ಆದ್ರೂ ಕೂಡ ಏನು ಮಾಡಿಲ್ಲ, ಕರೆಕ್ಟ್ ಮಾಡಕ್ಕೆ ಹೋಗಿಲ್ಲ. ಕೆಲವನ್ನ ಅಷ್ಟ ಕರೆಕ್ಟ್ ಮಾಡಲ್ಲ. ಯಾಕೆಂತ ಕೇಳಿದರೆ ಪ್ಲೇಟ್ ರೆಡಿ ಇರುತ್ತೆ, ಒಂದು ಸೈಡ್ ಮಾಡಿದ್ರೆ ಮತ್ತೆ ಪ್ಲೇಟ್ ಬೇರೆ ಮಾಡಬೇಕಾಗುತ್ತೆ, ಅದು ಎಕ್ಸ್ಪೆನ್ಸಿವ್ ಆಗುತ್ತೆ. ಅವಾಗ ಏನು ಮಾಡಿಬಿಡ್ತಾರೆ, ಕೊನೆಗೆ ಎರಾಟ ಕೊಡ್ತಾರೆ, ತಿಳ್ಕೊಂಬಿಡಿ ಅಂತೇಳಿ. ಆದರೆ ಪ್ಲೇಟ್ ಕೆಲವು ಟೈಮ್ ಆದಮೇಲೆ ಲ್ಯಾಬ್ ಹೋಗಿಬಿಡುತ್ತೆ. ಅವು ಹೊಸದಾಗಿ ಪ್ಲೇಟ್ ಮಾಡಬೇಕು. ಅವಾಗ ಇನ್ನೊಂದು ಕರೆಕ್ಷನ್ಸ್ ಹಾಕ್ಸ್ಬಿಡ್ಬೇಕಾಗ್ತದೆ. ಅದು ಇನ್ನೊಂದು ಅಷ್ಟು ಕಾಪಿ ಆಗೋವರೆಗೂ ಅದು ರಿಪೀಟ್ ಮಾಡ್ತಿರ್ಬೋದು. ಅರ್ಥ ಆಯ್ತಾ? ಅದು ಒಂದು ಸತಿಗೆ ಮಾಡಬೇಕು ಅಂತ ಹೇಳಕ್ಕೆ ಹೊರಟಿಲ್ಲ, ಬಟ್ ಮಾಡದೇ ಇರಬಾರ್ದು. ಎಲ್ಲರೂ ಒಂದು ಕಡೆ ಕೊಡಬೇಕಲ್ಲ. ಇಲ್ಲಿ ತಪ್ಪಾಗಿದೆ, ತಿದ್ದುಕೊಡಿ. ಸಣ್ಣ ಪುಟ್ಟ ಅಕ್ಷರ ಗೊತ್ತಾಗೋದು ವಿಚಾರ ಬೇರೆ. ಅದು ಇವೆಲ್ಲ ಎಂಥದ್ದಿದೆಲ್ಲ, ಕೆಲವು ಅರ್ಥನೂ ಆಗಿದ್ರೆ ಕೆಲವು ಅಪಾರ್ಥ ಬೇಕು. ಅಂಥದ್ದನ್ನು ಮಾತ್ರ ಏನು ಮಾಡಬೇಕು, ಪೂರ್ತಿ ಮಾಡಿ ಸರಿ ಮಾಡೋದು ಭಾರಿ ಕಟ್ಟದ ಕೆಲಸ. ಯಾಕೆ? ಗೊತ್ತಿದ್ದವ್ರಿಗೆ ಕೊಟ್ಟರೆ ಮನಸ್ಸರಿತ ಓದ್ಕೊಂಡು ಹೋಗ್ಬಿಡ್ತಾರೆ, ಗೊತ್ತಿಲ್ಲದವ್ರಿಗೆ ಕೊಟ್ಟರೆ ತಪ್ಪು, ಗೊತ್ತಿರೋದಾದ್ರೆ ತಪ್ಪಟ್ಟು ಹಾಗೆ ರೈಟ್ ಅಂತ ಹಾಕ್ಬಿಡ್ತಾರೆ. ಆದ್ದರಿಂದ ಪ್ರೂಫ್ ರೀಡಿಂಗ್ ಎಂಬುದು ಅಬ್ಸರ್ವ್ ಸರಿ ಮಾಡ್ತೀವಿ ಅಂತ ಹೇಳೋದು ಭಾರಿ ಕಷ್ಟ. ಅದಕ್ಕೆ 10 ಜನ ಇರಬೇಕು, ಅವ್ರು ಆನೆಸ್ಟ್ ಆಗಿರಬೇಕು. ಸುಮ್ಮನೆ ಅಕ್ಷರ ಇಟ್ಕೊಂಡು ನೋಡಿದೆ ಅಂತ ಕೊಟ್ಟರೆ ಪ್ರಯೋಜನ ಇಲ್ಲ. ಅವ್ರಿಗೆ ಟೈಮ್ಸ್ ಇರಬೇಕು, ಅವಾಗ ಸರಿ ಹೋಗ್ಬೇಕು. ಅದನ್ನೆಲ್ಲ ಬಿಟ್ಟು ಏನು ಮಾಡ್ತಾರೆ, ಅಪಾರ್ಥ ಮಾಡೋಕ್ಕೆ ಹೋದರೆ ತೀರ ಅಪ್ರಾಮಾಣಿಕತೆ ಆಗುತ್ತೆ. ಅದಕ್ಕೆ ಸಮುದ್ರಕ್ಕೆ ಹೋಯ್ತಪ್ಪ. ಈಗ ಗಂಗಾ ನದಿ ಹರಿಯೋದು ನೋಡ್ತೇವೆ ನಾವೀಗ, ಕೃಷ್ಣಾ ನದಿ ನೋಡ್ತೇವೆ, ಸಮುದ್ರ ಸೇರಿದ್ರೆ ನೋಡ್ತೇವೆ. ಅದು ಸಮುದ್ರ ಅಂತ ಕರೆಯೋದು, ಏನಂತ ಕರೆಯಲ್ಲ ಅದನ್ನು. ಇಲ್ಲಿವರೆಗೂ ನದಿ ಅಷ್ಟೇ, ಸಮುದ್ರ ಸೇರಿದ್ದಷ್ಟೇ ಏನಂತ ಅದಕ್ಕೆ ಸಮುದ್ರ ಅಷ್ಟೇ. ನೋಡಿದ್ರೆ ಎಷ್ಟು ಸುಲಭ. ಅದಕ್ಕೆ ದೇವರಿಗೆ ಸೇರಿದ್ದಷ್ಟೇ ಏನಾಯ್ತದೆ, ಈಗ ದೇವರು ಸ್ವಾಮಿತ್ವ ನಮಗೆ ಕ್ಲಿಯರ್ ಆಗುತ್ತೆ. ಮತ್ತೇನು ಮಾತಾಡೋಕ್ಕೆ ಹೋಗೋದಿಲ್ಲ, ಕತೆ ಮುಗಿತಾರೆ. ಇತ್ತೇವಂ ಪ್ರೋಚ್ಯತೆ ಏವಮೇವಾಸ್ಯ ಪರಿದ್ರಷ್ಟು ಇಮಾಃ ಷೋಡಶ ಕಲಾಃ ಪುರುಷಾಯಣಾಃ ಪುರುಷಂ ಪ್ರಾಪ್ಯ ಅಸ್ತಂ ಗಚ್ಚಂತಿ. ಇವೆಲ್ಲ ಎಲ್ಲಿವರೆಗಿರುತ್ತೆ ನಮಗೆ ಅಂದರೆ, ಪುರುಷದ ಹೋಗೋವರೆಗೂ ಜೊತೆಗಿರ್ತಾರೆ. ಆಮೇಲೆ ಏನು ಮಾಡಿಬಿಡ್ತಾರೆ, ಅಸ್ತಂ ಗಚ್ಚಂತಿ, ಹೊರಟೋಗ್ಬಿಡ್ತಾರೆ. ಭಿದ್ಯೇತೆ ಚೇತಾಂ ತಾಸಾಂ ನಾಮರೂಪೇ ಪುರುಷ ಇತ್ತೇವಂ ಪ್ರೋಚ್ಯತೆ. ಏಷಃ ಮತ್ತೆ ಏಷೋ ಕಲೋ ಅಕಲ್ಪೋ ಏಷಃ ತಪ್ಪುಂಟಾಗಿದೆ. ಏಷು ಅಕಲ್ಪ ಅಮೃತ ಭವತಿ. ಸರಿ ತಿಳ್ಕೊಳ್ಳೋ ಮಾತ್ರ ಏನಾಗ್ತಾನೆ ಅವನು, ವಿಷ್ಣೋಕನಾಗ್ತಾನೆ, ವಿಷ್ಣುವಿನೊಳಗೆ ಇರ್ತಾನೆ. ಯಾವ ಕಾಲಕ್ಕೂ ಕೂಡ ಏನಾಗೋದಿಲ್ಲ, ಅಮೃತನಾಗ್ತಾನೆ. ವಿಷ್ಣು ಆಗ ಸಂಭವನೆ ಇಲ್ಲ, ವಿಷ್ಣುವಿನ ಹತ್ರ ಹೋಗ್ತಾನೆ ಹೊರತು ನದಿ ಸಮುದ್ರ ಹತ್ರ ಹೋಗಿ ಸೇರ್ಕೊಂಡಿದೆ ಹೊರತು ಏನಾಗಿಲ್ಲ, ಅದು ಸಮುದ್ರವಾಗಿ ಆಗಿಲ್ಲ. ಭಾಳ ಕಷ್ಟಪಡ್ಬೇಕಲ್ಲ. ಹಾಲಿಗೆ ನೀರು ಹಾಕಿದರೆ
ನೀರು ಏನು ಬಣ್ಣ ಬಂತು ಈಗ ಹಾಲಿನ ಬಣ್ಣ ಕಾಣಿಸ್ತಾ ಇದೆ ಹೊರತು ಏನಾಗಿಲ್ಲ ಅದು ಹಾಲಾಗಿಲ್ಲ. ಹಾಲೇ ನೀರೇ. ತುಂಬ ಜಾಸ್ತಿ ಆದಾಗ ನೀರೇ ಆಗಿಬಿಡುತ್ತೆ, ಅದು ಹಾಲು ಅಂತ ಕರೆಯೋದಿಲ್ಲ. ಈ ಪ್ರಮಾಣ ಯಾವ್ದು ಜಾಸ್ತಿ ಇವತ್ತು ಗಂಗಾ ಯಮುನ ಸೇರುತ್ತೆ. ಸೇರಿದ ಮೇಲೆ ಅದನ್ನು ಯಮುನ ಅಂತ ಕರಿಬೇಕು ಗಂಗಾ ಅಂತ ಕರಿಬೇಕು ಪ್ರಶ್ನೆ. ಈಗ ಯಮುನ ಅಂತ ಕರಿಬೇಕು ಗಂಗಾ ಅಂತ ಕರಿಬೇಕು ಅದನ್ನು ಪ್ರಶ್ನೆ ಬರುತ್ತಾಗ ಕರ್ಲಕ್ಕೆ ಒಂದು ಏನು ಬೇಕು ನಿಮಗೀಗ ಗುರುತೇನೋ ಬೇಕೀಗ. ಎಲ್ಲಿವರೆಗೂ ನೀರು ಹಾಕ್ತಾ ಹೋದ್ರೆ ಹಾಲಾಗಿರುತ್ತೋ ಹಾಲು ಅಂತ ಹೆಸರು. ಯಾವಾಗ ಬಣ್ಣ ಬದಲ ಹೋಯ್ತೋ ಅಲ್ಲಿಗೆ ಅದೇನಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇವರೆಲ್ಲ ಯಮುನ ಅಂತ ಕರಿಬೇಕಾಗಿತ್ತು, ಪುಣ್ಯಕ್ಕೆ ಆಧಾರಗಳ ತಲೆಹರಟೆ ಮಾಡಿಲ್ಲ ಅದ್ರ ಬಗ್ಗೆ ಇನ್ನೂ ಕೂಡ. ಗಂಗಾ ಮೇಲೆ ಭಾಳ ಪಕ್ಷಪಾತ ಇವರಿಗೆ, ಎಲ್ಲ ಗಂಗಾ ಗಂಗಾ ಅಂತ ಕರೆದು ಬಿಡ್ತಾರೆ ಅಂತೇಳಿ ಗೊತ್ತಾ, ಆರೋಪಣೆ ಮಾಡ್ತಾರೆ. ಆ್ಯಕ್ಚುಲಿ ಮೂರ್ಖತನ ಅದು. ಯಾಕೆ ಗಂಗಾ ಅಂತ ಕರೀತಾರೆ ನೀವು ಉತ್ತರ ಹೊಡೆಯುತ್ತೆ ಹೇಳಿ ನೋಡಂತೆ. ಹಾಂ, ಇವ್ರು ಹೇಳಿದ ಉತ್ತರ ವಾಲ್ಯೂಮ್ ಜಾಸ್ತಿ ಇರುತ್ತೆ. ಹಾಂ, ಆಮೇಲೆ ನೀವು ಹೀಗಂತೀರಿ ಅಲ್ಲಿ ಆ ಕಡೆ ಸೇರ್ಕೊಂಡಿದೆ, ಅದು ಏನಲ್ಲ, ಅದು ಹೇಗೂ ಆರ್ಗ್ಯೂ ಮಾಡ್ಬೋದು. ಗೊತ್ತಾಯ್ತಾ? ಹೇಳಿ ನೋಡಂತೆ. ಎಲ್ಲ ಒಳ್ಳೆ ಪ್ರಶ್ನೆಗಳವೆಲ್ಲ. ತಕ್ಷಣ ಅದೇ ಮೋಸ್ಟ್ ಕನ್ವಿನ್ಸಿಂಗ್ ಆನ್ಸರ್ ಕೊಡಬೇಕು. ಇಲ್ಲದವ್ರು ಅವ್ರು ಏನಂತಾರೆ ನೀವೇನೇ ಮಾಡ್ಕೊಂಡಿದ್ದೀರಿ ಅಂತ. ಹಂಗಾಗಿ ಅಲ್ಲ, ವರ್ಣಗಳು ಎಲ್ಲ ಒಂದು ಜನರಲಿ ಎಲ್ಲ ನದಿಗಳು ಸಮುದ್ರ ಹೆಂಡತಿ ಅಂತ ಜನರಲ್ ಕಾನ್ಸೆಪ್ಟ್ ಅಲ್ಲ. ಭಾಳ ಸಿಂಪಲ್ ಆನ್ಸರ್ ಅಷ್ಟೇ, ನೀವು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಅಷ್ಟೇ. ವೆರಿ ಸಿಂಪಲ್ ಅದು. ನೀವು ದೊಡ್ಡದು ಮಾಡಿದ್ದೀರಿ, ಸೇರ್ಕೊಂಡ್ಬಿಟ್ಟು ದೊಡ್ಡದು ಮಾಡಿಬಿಟ್ಟಿದ್ದೀರಿ ಅಷ್ಟೇ ಅಂತ ಹೇಳ್ತಾನೆ ಅವನು. ಅದಕ್ಕೆ ಬಗ್ಲಾಷ್ಟಿಗೆ ಹೇಳ್ತಾರೆ ಹರಿಪಾದ ಪಂಕಜ ಭವ, ಎಲ್ಲ ನದಿಗಳು ಹರಿಪಾದ ಪಾದೋದಕಗಳೇ. ಇವೆಲ್ಲ ಪ್ರಶ್ನೆಗೂ ಅಲ್ಲೇ ಸಿಕ್ಬಿಡುತ್ತೆ. ಅಲ್ಲ, ವೆರಿ ಸಿಂಪಲ್ ಅದು. ಅಲ್ಲ ಅಲ್ಲ ಅದೆಲ್ಲ ಅವರೊಪ್ಪಲ್ಲ ಅದರೆಲ್ಲ. ನೀವು ಅವರೊಪ್ಪ ಕಾರಣ ಕೊಡಬೇಕು, ಗೊತ್ತಾಯ್ತಾ? ವೆರಿ ಸಿಂಪಲ್. ಗಂಗಾ ನೀರು ಬಿಳಿ, ಆಮೇಲೆ ಬಿಳಿಯಾಗಿರುತ್ತೆ ಹೊರತು ಕಪ್ಪಿರಲ್ಲ ಅದು. ಯಮುನಾ ನದಿ ಕಪ್ಪು, ಬರೀ ಯಮುನಾ ತಗೊಳ್ಳಿ, ಅಲ್ಲಿ ಕ್ಲಿಯರಾಗಿ ಕಾಣಿಸಿ ನೋಡ್ತಿರಲ್ಲ ಪೂರ್ತಿ ಎಷ್ಟು ಬೇಕಾದ್ರೆ ನೋಡೋದು ಗೋಲ್ ತೋರಿಸ್ತಾರೆ. ನಾವಾದ್ರೂ ಕ್ಲಿಯರಾಗಿ ಕಾಣಿಸುತ್ತೆ. ಆಮೇಲೆ ಬರೀ ನೀರು ಕಾಣಿಸುತ್ತೆ, ಕಪ್ಪು ಕಾಣಿಸೋದಿಲ್ಲ ಅದರಲ್ಲಿ. ಸೊ ಇಲ್ಲ, ಹಾಲು ಬೆಳಗ್ಗೆ ಕಾಣೋವರೆಗೂ ಅದು ಹಾಲೇ. ಸೊ ಬೆಳಗ್ಗೆ ಕಾಣಿದ್ರೆ ಇದು ಸಿಕ್ಕಾಬಟ್ಟೆ ಡಾರ್ಕ್, ಇದು ಅದು ಕಂಪೇರ್ ಮಾಡಿಬಿಟ್ರೆ ಸಿಕ್ಕಾಬಟ್ಟೆ ಡಾರ್ಕು. ಆಮೇಲೆ ಏನೂ ಇಲ್ಲ ಡಾರ್ಕ್ನೆಸ್ ಅದರಲ್ಲಿ. ಸೊ ಏನಾಯ್ತದ ಈಗ ಗಂಗಾ ಆಯ್ತಾ ಅಷ್ಟೇ, ವೆರಿ ಸಿಂಪಲ್. ಅಕಸ್ಮಾತ್ ಅದು ಕಪ್ಪಾಗಿ ಬಂದು ಬರದಿದ್ರೆ ಏನಂತ ಕರಿಬೇಕಾಗಿತ್ತು? ಯಮುನ ಅಂತ ಕರಿಬೇಕು. ಇಷ್ಟೇ, ವೆರಿ ಸಿಂಪಲ್ ಅದು. ಏನು ಮಾಡಿದರೆ ಏನಿಲ್ಲ, ಇದು ವೆರಿ ಸಿಂಪಲ್ ಅದ. ಇದು ಯಾವುದನ್ನು ಹೇಳ್ಬೇಕಾದ್ರೆ ಹಾಗೆ ಹೇಳಬೇಕು. ಇವತ್ತು ಉದಾಹರಣೆಗೆ ಕೆಲವು ಹಳ್ಳಿಗಳಿದೆ, ಬೆಂಗಳೂರು ಬೆಳೀತಾ ಬಂತೀಗ, ಇದು ಸುಕ್ಕೇನಹಳ್ಳಿ ಅಂತ ಕರೀತಾರೆ, ಬದಲು ಅಂತ ಕಾಣುತ್ತೆ. ಸುಕ್ಕೇನಹಳ್ಳಿ ಬೆಂಗಳೂರು ಇದೆ ಅಂತ ಹೇಳಿದ್ರು, ಬೆಂಗಳೂರಲ್ಲಿ ಸುಕ್ಕೇನಹಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಅದೇ ಹೇಳ್ತಾರೆ, ಕರೆಕ್ಟ್. ಬಟ್ ಯಾಕೆ ಹೇಳ್ತೀವಿ ಅಂದರೆ ಯಾವ್ದು ದೊಡ್ಡದಾಗುತ್ತೋ ಸಣ್ಣದ ಐಕ್ಯ ಆಗುತ್ತೆ. ನೀವು ಯಾವಾಗ ದೊಡ್ಡ ತಪ್ಪಲೆ ಸಣ್ಣದಾಗ್ಲಕ್ಕೆ ಬರುತ್ತೋ, ಸಣ್ಣದಲ್ಲಿ ದೊಡ್ಡದಾಗ್ಲಕ್ಕೆ ಬರೋಲ್ಲ. ಅರ್ಥ ಆಯ್ತು ಈಗ? ಅದು ಇಲ್ಲಿ ಫಿಸಿಕಲ್ ವೆರಿಫೈ ಮಾಡಿ ಆ ರೀತಿ ನೋಡಬೇಕು. ನದಿಗಳಿಗೆ ಬೇರೆ ರೀತಿ ನೋಡ್ಬೇಕಾಗ್ತಿತ್ತೆ ನಾವು. ಯಾತಕ್ಕಾಗಲಿಲ್ಲ ಅಂದರೆ ಬಣ್ಣ ಯಾವುದೇ ಸೆಲ್ಫಿಗೆ ತೋರಿಸ್ತಾ ಇದೆ, ಏನು ಕಾರಣ ಕೊಡಬೇಕಾಗಿಲ್ಲ. ವೈಟೆಸ್ಟ್ ಬಾಟಮ್ ಅದು ಶುದ್ಧ. ವೈಟ್ ಅಂಬದು ಯಾವುದಕ್ಕೆ ಸಂಕೇತ? ಯಾವಾಗಲೂ ಸಾತ್ವಿಕತೆಗೆ, ಪ್ಯೂರಿಟಿಗೆ. ಸೊ ಗಂಗಾ ಯಾವಾಗಲೂ ಪ್ಯೂರ್ ಇರುತ್ತೆ. ಅಲ್ಲೇ ಏನು ಆಶ್ಚರ್ಯ ಆದರೆ ನಿಮಗೆ ಸ್ವಲ್ಪ ಹೋಗಿ ಆ ಕಡೆ ಹೋಗಿ ಆ ನೀರಿನ ಯಾವ ಭಾಗ ತೆಗೆದ್ರೂ ಬೆಳಗ್ಗೆ ಇರುತ್ತೆ. ಮತ್ತೆ ಗಂಗಾ ನಿಮ್ಗೆ ಗೊತ್ತಿಲ್ಲ, ಆ್ಯಕ್ಚುಲಿ ಯಮುನಾ ನದಿ ದೊಡ್ಡದಲ್ಲಿ, ಗಂಗಾ ನದಿ ಚಿಕ್ಕದು. ಯಾಕೆ ಹೇಳಿ? ಅದು ಫುಲ್ ಸ್ವಿಂಗಲ್ಲಿದೆ ಯಮುನಾ ಈಗ, ಗೊತ್ತಾಯ್ತಾ? ಇದು ಫುಲ್ ಸ್ವಿಂಗಿಗೂ ಬಂದಿಲ್ಲ, ಇವೆಲ್ಲ ಸೇರ್ಕೊಂಡು ಫುಲ್ ಸ್ವಿಂಗಿಗೆ ಹೋಗುತ್ತೆ. ಅಂದ್ರೆ ಅದು ಏನು ಮಾಡುತ್ತೆ ಅಂದರೆ ಸಮುದ್ರ ಸೇರಿದ ಸಮುದ್ರ ಹೇಗಾಗುತ್ತೋ ಗಂಗೆ ಸೇರಿ ಅದಕ್ಕೆ ಗಂಗೆಗೆ ಎಷ್ಟು ಶಕ್ತಿ ಇದೆ ಅಂತ ಕೇಳಿದರೆ ಎಂಥ ಕೊಳಕನ್ನು ಸರಿ ಮಾಡೋ ಶಕ್ತಿ ಇದೆ. ಅರ್ಥ ಆಯ್ತಾ ಈಗ? ಆ್ಯಕ್ಚುಲಿ ಚಾಲೆಂಜ್ ಅದು. ಕೆಲವಕ್ಕೆ ಕೆಲವು ಆಗೋದಿಲ್ಲ, ಅದು ಕೇಳಿದ್ರೆ ಅದು ಕೆಟ್ಟೋಗ್ಬಿಡುತ್ತೆ. ಗಂಗಾ ಹಾಗಾಗೋದೇ ಇಲ್ಲ. ನೀವು ಡೆಲ್ಲಿಯಲ್ಲಿ ನೋಡಿ ಗಂಗಾನ, ಆಮೇಲೆ ಮಧುರಾಕ್ಕೆ ಬರುತ್ತೆ. ಮಧುರಾದಲ್ಲಿ ನೋಡಿ ನಿಮಗೆ ಏನು ಯೋಚನೆ ಇಲ್ಲ. ಡೆಲ್ಲಿ ಹತ್ರ ಒಳಗೆ ಬರೋಲ್ಲ, ದುರ್ವಾಸನೆ. ಅದರಲ್ಲಿ ಏನು ಕಾಣಿಸ್ತಾ ಇಲ್ಲ. ಅದು 120 ಕಿಲೋಮೀಟ್ರ್ ಸುಮಾರು ಅಷ್ಟೇ. ಈ ದೇಶದಲ್ಲಿ 120 ಕಿಲೋಮೀಟ್ರ್ ಆಗೋದಿಲ್ಲ ಅದು ಸುತ್ತಕೊಂಡ್ಬಂದ್ಬಿಟ್ಟಾಗ. ಅಷ್ಟಾದಾಗ ಅದೇನು ಎಲ್ಲ ಶುದ್ಧ, ನದಿ ವೇಗೇನ ಶುದ್ಧತೆ. ಅದಕ್ಕೆ ನೀರನ್ನು ಯಾವ್ದು ಸರ್ಕ್ಯುಲೇಟ್ ಮಾಡ್ತಿದ್ರೆ ಏನಾಗೋದಿಲ್ಲ, ಅದು ಕೆಡೋದಿಲ್ಲ. ಪ್ಯೂರಿಫಿಕೇಷನ್ ಆಗ್ತಾನೆ ಇರುತ್ತೆ, ಪ್ಯೂರ್ ಆಗ್ತಾನೆ ಇರುತ್ತೆ. ಅರ್ಥ ಆಯ್ತಾ? ಆ ಅರ್ಥದಲ್ಲಿ ನದಿ ಪ್ಯೂರ್ ಮಾಡೋ ಒಂದು ವಿಷಯ. ಆದರೆ ಗಂಗಾ ನದಿ ವಿಶೇಷತೆ ಅಂದರೆ
ಇನ್ನೂ ತಗೊಳ್ಳಿ ಯಮುನಾ ನದಿ ಭಾಳ ಸಣ್ಣ ನದಿ, ಆ ಲೆಕ್ಕ ಬಿಟ್ಬಿಡಿ. ಅದು ಇದು ಕಂಪೇರ್ ಬ್ರಹ್ಮಪುತ್ರ ಕಂಪೇರ್ ಮಾಡಿದರೆ ಭಾರಿ ದೊಡ್ಡದು, ಭಾರಿ ಸಣ್ಣದು. ಆದರೆ ಬ್ರಹ್ಮಪುತ್ರ ಹೋಗ್ಬಿಡುತ್ತೆ, ಆದ್ರೆ ಕ್ವಾಲಿಟಿ ಇಲ್ಲ, ಮತ್ತೆ ಗಂಗೆನೇ ಬರೋದು. ಬ್ರಹ್ಮಪುತ್ರ ಡೈರೆಕ್ಟ್ ನದಿ ಸೇರೋದಿಲ್ಲ ಸಮುದ್ರಕ್ಕೆ, ಗಂಗೆ ಸೇರಿ ಆಮೇಲೆ ಸೇರುತ್ತೆ. ಬ್ರಹ್ಮಪುತ್ರ ನಿಮ್ಗೆ ಫುಲ್ ಫ್ಲಡ್ಸ್ ಬಂದಾಗ ಗಂಗಾ ಏನೂ ಅಲ್ಲ, ಗೊತ್ತಾಯ್ತಿಲ್ಲ, ಅಂಥ ಹುಚ್ಚು ಫ್ಲಡ್ ಬರುತ್ತೆ ಅದಕ್ಕೆ. ಇಷ್ಟಾದ್ರೂ ಬ್ರಹ್ಮಪುತ್ರ ಹೆಸರಿಲ್ಲ ಅದಕ್ಕೆ, ಗಂಗಾನೇ ಹೆಸರು. ಅದಕ್ಕೆ ಅಂದರೆ ಮತ್ತೆ ವೈಟ್ ಮಾಡಿ ಹಾಕ್ಬಿಡುತ್ತೆ, ಬಿಡೋದಿಲ್ಲ ಏನು ಕೊಟ್ಟರು ಕೂಡ. ಈಗ ಗೊತ್ತಾಗುತ್ತೆ ಸಣ್ಣವರು ದೊಡ್ಡವರು ಮುಖ್ಯ ಅಲ್ಲ. ಒಬ್ಬ ಆಫೀಸರ್ ಮಾತ್ರ 100 ಜನ ಕೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲ ರೀ ಅವ್ರ ಮಾತು ಇವನೇ ಒಬ್ಬನೇ ಏನು ಮಾಡ್ತಾರೆ ಅಂತ ಹೇಳಲ್ಲ, ಒಂದು ಗಂಗಾ ಅಂತ ಕೆಲಸ ಮಾಡ್ತಾ ಇದ್ದ. ಈ ದೃಷ್ಟಿಯಿಂದ ವಿಷ್ಣುಪಾದೋದಕ ಪ್ಯೂರ್ ಒಂದು ನಮ್ಗೆ ಅರ್ಥ ಆಯ್ತು. ಈಗ ನಮ್ಗೆ ಅರ್ಥ ಆಯ್ತು ವಿಷ್ಣುಪಾದೋದಕ ಆಗಿದ್ದಕ್ಕೆ ಪ್ಯೂರ್ ಹೋಗೋದಕ್ಕೆ ಮುಂದಿನ ಕಾರಣ. ಗಂಗಾ ಬಿಳಿಯ ಬಂದು ಮೊದಲು ಹೇಳಿಬಿಟ್ಟು ಯಾಕೆ ಅಂತ ಕೇಳಿದ್ರೆ ಏನು ಹೇಳಬೇಕು, ವಿಷ್ಣುಪಾದ. ಆದರೂ ಸ್ವಾರಸ್ಯ ಗೊತ್ತಾಗುತ್ತೆ. ಏನು ಸ್ವಾರಸ್ಯ ಅಂದರೆ ವಿಷ್ಣುಪಾದೋದಕ ಆಗಿದ್ದ ಗಂಗಾ ಶುದ್ಧವಾದ್ರಿಂದ ನಾವು ತೀರ್ಥ ಮಾಡ್ಕೊಂಡ್ರೆ ಏನಾಯ್ತು, ಅದಾಗ ಶುದ್ಧ ಆಗುತ್ತೆ ಅಂತ ಅರ್ಥ ಆಯ್ತಾ. ವಿಷ್ಣುಪಾದೋದಕಂ ಪಿಬೆ, ಅಲ್ಲಿ ಟೆಸ್ಟ್ ಇದೆ. ಈಗ ಅದು ಎಷ್ಟು ಪ್ಯೂರ್ ಆಗಿದೆ ಅಂದರೆ ಎಷ್ಟು ವರ್ಷದ ಕಥೆ ಅದು, ಇವತ್ತಿನ ಕಥೆ ಅಲ್ಲ ಅದು. ಎಷ್ಟು ಸತ್ಯ ಆಗಿದೆ ಏನು, ಯಮನ ಎಷ್ಟು ಸತ್ಯ ಇದ್ರೆ ಲೆಕ್ಕನೇ ಇಲ್ಲ. ಇಷ್ಟಾದ್ರೂ ನೋ ಚೇಂಜ್, ಆ ಶುದ್ಧಿನ ಅಫೆಕ್ಟ್ ಮಾಡೋ ಶಕ್ತಿ ಇಲ್ಲ. ಸೊ ವಿಷ್ಣುಪಾದಕ ಅಂದರೆ ವಿಷ್ಣುಪಾದೋದಕ ಪ್ಯೂರೆಸ್ಟ್ ಅಂದಮೇಲೆ ವಿಷ್ಣು ಏನಾಗಿರ್ಬೇಕಾಗ ಹೋಲಿಯೆಸ್ಟ್ ಗಾಡ್ ಅಂತ ಆಗುತ್ತೆ. ಇದೆಲ್ಲ ಆರ್ಗ್ಯೂ ಮಾಡೋಂಗಿಲ್ಲ, ಫ್ಯಾಕ್ಟ್ಸ್ ಅವೆಲ್ಲ. ಅರ್ಥ ಆಯ್ತಾ. 1 kg 1 kg 2 kg 2 kg ಅಂತ ಫ್ಯಾಕ್ಟ್ಸ್ ಮೇಲೆ ಹೇಗೆ ಹೇಳ್ತಾರೆ ಹಾಗೆ ಇದು ತಿಳ್ಕೊಂಡಾಗ ಅದು ಸೂಪರ್ ಆಗೋದು. ಈ ಕೂಡ ಬೇರೆ ಯಾವುದಕ್ಕೂ ಇಲ್ಲ. ಹಾಂ, ಬೇರೆ ಆಗಿಬಿಡ್ತಾಗ ಸಮುದ್ರಕ್ಕೆ. ಅದು ಸಮುದ್ರ ಅಂತ ಯಾತ ಕರಿತೀವಿ ಅಂದರೆ ಗಂಗಾ ಕ್ವಾಲಿಟಿ ಅಲ್ಲೇದೀಗ ಸಮುದ್ರದ ಒಂದು ಅದು ಇದ್ರೂ ಕೂಡ ಇದು ಮೈದಾನ ಆಗಿಬಿಡ್ತಾಗ. ಈ ಯಮುನಾ ಮೈದಾನ ಗಂಗಾ ಹೊಡ್ಕೊಂಡ್ರೆ ಗಂಗಾ ಮೇಲೆ ಸಮುದ್ರ ಜಾಸ್ತಿ ಆಗಿಬಿಡುತ್ತೆ. ಆ ಹೆಸರು ಈ ಹೆಸರು ಹೋಗ್ಬಿಡ್ತಾರೆ. ಆ್ಯಕ್ಚುಲಿ ಇದೆ ಅದು, ಅಲ್ಲಿದೆ, ಹೆಸರು ಬರೋದು. ಆಚಾರ್ಯಾಃ ಸಂತು ಮೇ